ಹಾಯ್ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಒಂದು ಚಿಲ್ಲರ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಫುಲ್ ಕಂಪ್ಲೀಟ್ ಆಗಿ ಬೇಸಿಕ್ ಇಂದ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ವಿಡಿಯೋ ಸ್ಕಿಪ್ ಮಾಡೋದೇ ಲಾಸ್ಟ್ ಗಂಟ ನೋಡಿ, ನಿಮಗೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ಬೇಸಿಕ್ ಆಗಿ ತಿಳ್ಕೋಬೇಕು ಅನ್ನೋರು ಈ ವಿಡಿಯೋನ ಫುಲ್ ಆಗಿ ನೋಡಿ, ಸರಿನಾ? ಸೊ ಸ್ವಲ್ಪ ಬೇಸಿಕ್ ನಾಲೆಜ್ ಇದೆ ಅನ್ನೋರು ಆಲ್ರೆಡಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಅದನ್ನು ಹೋಗಿ ನೋಡಿ, ಇನ್ನೂ ಚೆನ್ನಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಸೊ ಇವಾಗ ಬನ್ನಿ ಬೇಸಿಕ್ ಇಂದ ನೋಡೋಣ. ಸೊ ಚಿಲ್ಲರ್ನ ಏನು ರೀಸನ್ಗೋಸ್ಕರ ಯೂಸ್ ಮಾಡ್ತಾರೆ ಅಂದರೆ, ಏರ್ ಅಥವಾ ವಾಟರ್ನ ಕೂಲ್ ಮಾಡಿ ಆ ವಾಟರ್ ಅಥವಾ ಏರ್ನಲ್ಲಿರುವಂಥ ಹಾಟ್ ಏರ್ನ ರಿಮೂವ್ ಮಾಡೋಕ್ಕೆ ಈ ಚಿಲ್ಲರ್ನ ಯೂಸ್ ಮಾಡ್ತಾರೆ, ಸರಿನಾ? ಸೊ ಇದನ್ನು ಮೇಯ್ನಾಗಿ ಇಂಡಸ್ಟ್ರಿಯಲ್, ಕೆಮಿಕಲ್ ಇಂಡಸ್ಟ್ರಿ ಮತ್ತು ದೊಡ್ಡ ದೊಡ್ಡ ಮಾಲ್ಗಳಲ್ಲಿ ಇದನ್ನು ಯೂಸ್ ಮಾಡ್ತಾರೆ ಈ ಚಿಲ್ಲರ್ನ. ಸೊ ಇದರಲ್ಲಿ ತುಂಬ ಟೈಪ್ಸ್ ಇದೆ. ಸೊ ಆ ಟೈಪ್ಸ್ ಐತಲ್ಲ, ಚಿಲ್ಲರ್ ಟೈಪ್ಸ್ ಐತಲ್ಲ, ಅದನ್ನು ಯಾವುದ್ರ ಮೇಲೆ ಡಿಪೆಂಡ್ ಮಾಡ್ತಾರೆ ಅಂದರೆ ಈ ಕಂಪ್ರೆಸರ್ ಮೇಲೆ ಡಿಪೆಂಡ್ ಮಾಡ್ತಾರೆ. ಸೊ ಈ ಕಂಪ್ರೆಸರ್ ಯಾವ ಟೈಪ್ ಆಫ್ ಯೂಸ್ ಮಾಡಿದ್ರೆ ಅಂತ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಎಕ್ಸಾಂಪಲ್ಗೆ ಸೆಂಟ್ರಿಫ್ಯೂಗಲ್ ಕಂಪ್ರೆಸರ್, ಮ್ಯಾಗ್ನೆಟಿಕ್ ಕಂಪ್ರೆಸರ್, ಸ್ಕ್ರೂ ಕಂಪ್ರೆಸರ್. ಸೊ ಇದ್ರ ಮೇಲೆ ಡಿಪೆಂಡ್ ಆಗಿ ಈ ಚಿಲ್ಲರ್ ನೇಮ್ ಕ್ರಿಯೇಟ್ ಆಗುತ್ತೆ, ಸರಿನಾ? ಸೊ ನಾವು ನೋಡ್ತಾ ಇರುವಂಥದ್ದು ಒಂದು ಕಂಪ್ರೆಸರ್ ಟೈಪ್, ಅಂದರೆ ಸೆಂಟ್ರಿಫ್ಯೂಗಲ್ ಆಗಿರ್ಬೋದು, ಮ್ಯಾಗ್ನೆಟಿಕ್ ಆಗಿರ್ಬೋದು. ಸೊ ಯಾವುದಾದ್ರೂ ಒಂದು ಬ್ರ್ಯಾಂಡ್, ಓಕೆನಾ? ಸೊ ಅದರಲ್ಲೂ ವಾಟರ್ ಟೈಪ್ ನೋಡ್ತಿದ್ವಿ, ಏರ್ ಟೈಪ್ ಇಲ್ಲ, ಓಕೆನಾ? ಸೊ ಇವಾಗ ಚಿಲ್ಲರ್ನ ಕನ್ಸ್ಟ್ರಕ್ಷನ್ ನೋಡೋಣ. ಕನ್ಸ್ಟ್ರಕ್ಷನ್ ಅಂತ ಬಂದರೆ ಇದರಲ್ಲಿ ಮೇಯ್ನಾಗಿ ಒಂದು 5 ಪಾರ್ಟ್ ಅಂತ ತಿಳ್ಕೊಳ್ಳೋಣ. ಸೊ ಎಲ್ಲರೂ ಮೇಯ್ನಾಗಿ 4 ಪಾರ್ಟ್ ಅಂತ ಕರೀತಾರೆ. ಸೊ ನಾನು 5 ಪಾರ್ಟ್ ಅಂತ ಹೇಳ್ತೀನಿ. ಏನು ರೀಸನ್ ಅಂದರೆ, ಒಂದು ಕಂಪ್ರೆಸರ್, ಇನ್ನೊಂದು ಎವಾಪರೇಟರ್, ಮೂರನೇದು ಎಕ್ಸ್ಪೆನ್ಷನ್ ವಾಲ್, ನಾಲ್ಕನೇದು ಕಂಡೆನ್ಸರ್, ಸರಿನಾ? ಸೊ ಐದನೇದು ಬಂದು ರೆಫ್ರಿಜರೆಂಟ್ ಅಂತ. ಏನು ರೆಫ್ರಿಜರೆಂಟ್ R134A ಎನ್ನುವಂಥದ್ದನ್ನು ಯೂಸ್ ಮಾಡ್ತಾರೆ. ಸೊ ಈ ಸ್ಮಾಲ್. ಸೊ ಇಂಥ ರೆಫ್ರಿಜರೆಂಟ್ನ ಏಕೆ ಯೂಸ್ ಮಾಡ್ತಾರೆ ಅಂದರೆ, ಸೊ ಇದು ಸೇಫ್ಟಿ, ಒಂದು ಫಿಲಿಮೇಬಲ್ ಇಲ್ಲ, ಮತ್ತು ಎನ್ವಿರಾನ್ಮೆಂಟ್ಗೆ ಅಡಾಪ್ಟ್ ಆಗಿರುತ್ತೆ, ಏನು ರೀತಿಯ ಕಾಸಸ್ ಆಗಲ್ಲ. ಸೊ ನೆಕ್ಸ್ಟ್ ಅದಾದಮೇಲೆ ಇದು ಬೇಗ ಬಾಯ್ಲಿಂಗ್ ಆಗುತ್ತೆ. ಸೊ ಇವಾಗ ವಾಟರ್ನ ಬಾಯ್ಲಿಂಗ್ ಟೆಂಪ್ರೇಚರ್ ಎಷ್ಟಲ್ಲಿ, ಸೊ 1000 ಡಿಗ್ರಿ ಸೆಲ್ಸಿಯಸ್ ರೀಚ್ ಆದರೆ ಸೊ ಇದು ಬಂದು ಬಾಯ್ಲಿಂಗ್ ಶುರುವಾಗುತ್ತೆ. ಸೊ ಇದು R134A ಬಂದು ಎಬವ್ 5 ಡಿಗ್ರಿ ಸೆಲ್ಸಿಯಸ್ ಇದ್ದರೆ ಸಾಕು, ಇದು ಬಾಯ್ಲಿಂಗ್ ಆಗೋಕ್ಕೆ ಶುರುವಾಗುತ್ತೆ. ಸೊ ಇದು ಬಾಯ್ಲಿಂಗ್ ಕ್ರಿಯೇಟ್ ಆಗುತ್ತೆ. ಸೊ ಅದಕ್ಕೆ ಇದನ್ನು ಯೂಸ್ ಮಾಡ್ತಾರೆ. ಸೊ ಫಸ್ಟ್ ಬನ್ನಿ ನೋಡೋಣ ಹೆಂಗೆ ವರ್ಕ್ ಆಗುತ್ತೆ ಅಂತ. ಸೊ ಎವಾಪರೇಟರ್, ಈ ಫಸ್ಟ್ ಎವಾಪರೇಟರ್ನ ಬಗ್ಗೆ ನೋಡೋಣ, ಸರಿನಾ? ಎವಾಪರೇಟರ್ನಲ್ಲಿ ಶೆಲ್ ಟೈಪ್ ಟ್ಯೂಬ್ ಇರುತ್ತೆ, ಓಕೆನಾ? ತೋರಿಸ್ತೀನಿ. ಎಲ್ಲಿ ಟ್ಯೂಬ್ಸ್ಗಳಿರುತ್ತೆ, ಇದು ಟ್ಯೂಬ್ಸ್ಗಳಿರುತ್ತೆ, ಓಕೆನಾ? ಈ ಟ್ಯೂಬ್ಸ್ಗಳು ಇನ್ಸೈಡ್ನಲ್ಲಿ ವಾಟರ್ನ ಫಿಲ್ ಮಾಡಿರ್ತಾರೆ, ವಾಟರ್. ಸೊ ಮೇಲ್ಡೆ ಕೆಳಗಡೆಯಿಂದ ಇನ್ನು, ಓಕೆನಾ, ವಾಟರ್ ಇರುತ್ತೆ. ಸೊ ಇದರಲ್ಲಿ ವಾಟರ್ ಇನ್ಲೆಟ್ ಆಗುತ್ತೆ, ವಾಟರ್ ಇನ್ಲೆಟ್ ಆಗಿ ಸೊ ಮೇಲ್ಗಡೆ ಹಿಂಗೆ ಟ್ಯೂಬ್ ಇರುತ್ತೆ, ಓಕೆನಾ? ಸೊ ಈ ರೀತಿ ಇರುತ್ತೆ, ಇದರಲ್ಲಿ ಔಟ್ಲೆಟ್ ಆಗುತ್ತೆ. ಸೊ ಇದರ ಸರೌಂಡಿಂಗ್ ಇರುತ್ತಲ್ಲ, ಇದರ ಇಲ್ಲಿ ಈ ಸರೌಂಡಿಂಗ್ನಲ್ಲಿ ರೆಫ್ರಿಜರೆಂಟ್ ಗ್ಯಾಸ್ನ ಯೂಸ್ ಮಾಡಿರ್ತಾರೆ. ಗ್ಯಾಸ್ ಇರುತ್ತೆ, ಹಂಗಂದರೆ ರೆಫ್ರಿಜರೆಂಟ್ ಇರುತ್ತೆ. R134A ಅಂತ ಬರೀತೀನಿ. ಸೊ ಈ ಸರೌಂಡಿಂಗ್ನಲ್ಲಿ ಯೂಸ್ ಮಾಡ್ತಾರೆ, ಟ್ಯೂಬ್ನ ಸರೌಂಡಿಂಗ್ನಲ್ಲಿ ರೆಫ್ರಿಜರೆಂಟ್ನ ಯೂಸ್ ಮಾಡಿರ್ತಾರೆ. ಸೊ ಶಾಪ್ ಫ್ಲೋರಿಂದ ಒಂದು 12 ಡಿಗ್ರಿನಲ್ಲಿ ಬರುತ್ತೆ ಹಾಟ್ ವಾಟರ್, ಓಕೆನಾ? 12 ಡಿಗ್ರಿನಲ್ಲಿ ಬರುತ್ತೆ. ಸೊ ಇನ್ಸೈಡ್ ಈ ಟ್ಯೂಬ್ನ ಇನ್ಸೈಡ್ನಲ್ಲಿ ಬಂದಾಗ ಈ R134A ಬಂದು ಲಿಕ್ವಿಡ್ ಟೈಪ್ನಲ್ಲಿ ಕೂಲಾಗಿರುತ್ತೆ, ಲೋ ಪ್ರೆಷರ್ ಮತ್ತು ಲೋ ಟೆಂಪ್ರೇಚರ್ನಲ್ಲಿ ಇರುತ್ತೆ, ಸರಿನಾ? ಸೊ ಅದು ಕಾಮನ್ ಆಗಿ 5 ಅಂತ ರೇಂಜ್, ಆ ಡಿಗ್ರಿನಲ್ಲಿ ಇರುತ್ತೆ. 5 ಅಂದರೆ 6, 7, 8 ಆ ರೇಂಜಲ್ಲಿ ಇರುತ್ತೆ, ಓಕೆನಾ? ಸೊ ಆವಾಗ ಏನು ಮಾಡುತ್ತೆ ಅಂದರೆ, ಈ 12 ಡಿಗ್ರಿ ಇರುವಂಥ ವಾಟರ್ನ ಈ ಲೋ ಟೆಂಪ್ರೇಚರ್ ಇರುವಂತಹ R134A ರೆಫ್ರಿಜರೆಂಟ್ ಬಂದು ಕೂಲ್ ಮಾಡುತ್ತೆ, ಈ ವಾಟರ್ನ ಕೂಲ್ ಮಾಡುತ್ತೆ, ಸರಿನಾ? ಕೂಲ್ ಮಾಡಿ ಈ ವಾಟರ್ ಇರ್ತಲ್ಲ, ಆ ವಾಟರ್ನಲ್ಲಿ 12 ಡಿಗ್ರಿ ಟೆಂಪ್ರೇಚರ್ ಅದಲ್ಲ, ಅದನ್ನು ಅಬ್ಸರ್ವ್ ಮಾಡಿಕೊಳ್ಳುತ್ತೆ. ಹೀಟ್ ವಾಟರ್ನ ಅಬ್ಸರ್ವ್ ಮಾಡಿಕೊಂಡು ಈ R134 ರೆಫ್ರಿಜರೆಂಟ್ ಎವಾಪರೇಟ್ ಆಗುತ್ತೆ. ಏನಾಗುತ್ತೆ, ಇಲ್ಲಿ ವೇಪರ್ ಆಗುತ್ತೆ, ವೇಪರ್ ಆಗಿ ಫಾರ್ಮ್ ಆಗುತ್ತೆ, ಹಂಗಂದರೆ ಆವಿ ಅಂತಾರಲ್ಲ, ಈ ರೀತಿ ವೇಪರ್ ಆಗಿಬಿಡುತ್ತೆ. ಇದು ವಾಟರ್ ಇರುತ್ತೆ, ಎಕ್ಸಾಂಪಲ್ ವಾಟರ್ ಇರುತ್ತೆ. ಸೊ ಬಿಸಿನೀರು ಕಾಯಿಸಿದಾಗ, ಇವಾಗ ಕಾಯಿಸ್ತೀವಿ,
ಸೊ ಕಾಯಿಸ್ದಾಗಿನಲ್ಲಿ ವೇಪರ್ ಆಗುತ್ತಲ್ಲ, ಸೊ ಅದೇ ರೀತಿ ಇಲ್ಲೂ ಹಾಟ್ ವಾಟರ್ನಲ್ಲಿರುವಂಥ ಹೀಟ್ನ R132 ಅಬ್ಸರ್ವ್ ಮಾಡಿ ಎವಾಪರೇಟ್ ಆಗುತ್ತೆ. ಎವಾಪರೇಟ್ ಆಗಿ ಈ ಕಂಪ್ರೆಸರ್ ಏನು ಮಾಡುತ್ತೆ ಗೊತ್ತಾ, ಈ ಎವಾಪರೇಟ್ ಆಗಿರುವಂಥ ವೇಪರ್ನ ಸ್ಟಕ್ ಮಾಡುತ್ತೆ, ಅಂದರೆ ಎಳ್ಕೊಳ್ಳುತ್ತೆ. ಸೊ ಎಳ್ಕೊಂಡಾಗ ಈ ಕಂಪ್ರೆಸರ್ ಬಂದು ಹೈ ಟೆಂಪ್ರೇಚರ್ ಮತ್ತು ಹೈ ಪ್ರೆಷರ್ ಆಗಿ ಕನ್ವರ್ಟ್ ಮಾಡುತ್ತೆ. ಈ ಕಂಪ್ರೆಸರ್ ಬಂದು ಹೈ ಟೆಂಪ್ರೇಚರ್ ಮತ್ತು ಹೈ ಪ್ರೆಷರ್ ಆಗಿ ಕನ್ವರ್ಟ್ ಮಾಡುತ್ತೆ. ಸೊ ಇದನ್ನು ಇಲ್ಲಿಗೆ ಎವಾಪರೇಟರ್ ಮತ್ತು ಕಂಪ್ರೆಸರ್ನ ಮಧ್ಯೆ ಒಂದು ಲೈನ್ ಇರುತ್ತಲ್ಲ, ಅದನ್ನು ಸೆಕ್ಷನ್ ಲೈನ್ ಅಂತ ಕರೀತಾರೆ. ಏನಂತ ಕರೀತಾರೆ? ಸೆಕ್ಷನ್ ಲೈನ್ ಅಂತ ಕರೀತಾರೆ. ಈ ಕಂಪ್ರೆಸರ್ ಹೈ ಪ್ರೆಷರ್ ಮತ್ತು ಹೈ ಟೆಂಪ್ರೇಚರ್ಗೆ ಕನ್ವರ್ಟ್ ಮಾಡುತ್ತಲ್ಲ, ಕನ್ವರ್ಟ್ ಮಾಡಿ ಅದನ್ನು ಎಲ್ಲಿ ಕಳಿಸುತ್ತೆ ಅಂದರೆ ಡೈರೆಕ್ಟು ಕಂಡೆನ್ಸರ್ಗೆ ಕಳಿಸುತ್ತೆ. ಸೊ ಕಂಡೆನ್ಸರ್ಗೆ ಕಳಿಸುತ್ತಲ್ಲ, ಪೈಪ್ ಲೈನ್ ಇರುತ್ತಲ್ಲ, ಅದನ್ನು ಡಿಸ್ಚಾರ್ಜ್ ಲೈನ್ ಅಂತ ಕರೀತಾರೆ. ಓಕೆನಾ? ಇದನ್ನು ಡಿಸ್ಚಾರ್ಜ್ ಲೈನ್ ಅಂತ ಕರೀತಾರೆ. ಸೊ ಇಲ್ಲಿ ಎಷ್ಟು ಟೆಂಪ್ರೇಚರ್ ಇನ್ಕ್ರೀಸ್ ಆಗಿರುತ್ತೆ ಅಂದರೆ ಒಂದು 23, 24, 29 ಈ ರೀತಿ ರೇಂಜ್ನಲ್ಲಿ ಇನ್ಕ್ರೀಸ್ ಆಗಿರುತ್ತೆ. ಯಾಕೆಂದರೆ ಹೈ ಟೆಂಪ್ರೇಚರ್ ಮತ್ತು ಹೈ ಪ್ರೆಷರಲ್ಲಿ ಈ ಕಂಪ್ರೆಸರ್ ಕಳಿಸ್ಕೊಟ್ಟಿರುತ್ತೆ. ಆಲ್ರೆಡಿ 12 ಡಿಗ್ರಿ ಇನ್ಕಮಿಂಗ್ ಬಂದಿರುತ್ತೆ. ಇದನ್ನು ಈ ರೆಫ್ರಿಜರೆಂಟ್ ಗ್ಯಾಸ್ ಬಂದು ಅಬ್ಸರ್ವ್ ಮಾಡಿ ಅದನ್ನು ಎವಾಪರೇಟ್ ಮಾಡಿರುತ್ತೆ. ಎವಾಪರೇಟ್ ಮಾಡಿದ್ಮೇಲೆ ಅದನ್ನು ಡೈರೆಕ್ಟಾಗಿ ಕಂಪ್ರೆಸರ್ ಬಂದು ಶಕ್ ಮಾಡ್ಕೊಳುತ್ತೆ. ಹಂಗಂದ್ರೆ ಇದೇ ಎಳ್ಕೊಳ್ಳುತ್ತೆ, ಕಂಪ್ರೆಸರೇ ಎಳ್ಕೊಳ್ಳುತ್ತೆ. ಸೊ ರನ್ನಿಂಗ್ ಇರುತ್ತಲ್ಲ, ಸೊ ಅವಾಗ ಎವಾಪರೇಟರ್ನ ಎಳ್ಕೊಂಡಾಗ ಸೊ ಅವಾಗ ಹೈ ಟೆಂಪ್ರೇಚರ್ ಮತ್ತು ಹೈ ಪ್ರೆಷರ್ನಲ್ಲಿ ಕನ್ವರ್ಟ್ ಮಾಡುತ್ತೆ. ಈ ಕಂಪ್ರೆಸರ್ ಕನ್ವರ್ಟ್ ಮಾಡಿರುವಂತಹ ಎವಾಪರೇಟರ್ನ ವೇಪರ್ನ ಡೈರೆಕ್ಟು ಕಂಡೆನ್ಸರ್ಗೆ ಕಳಿಸುತ್ತೆ, ಹೈ ಪ್ರೆಷರ್ ಮತ್ತು ಹೈ ಟೆಂಪ್ರೇಚರ್ನಲ್ಲಿ. ಇಲ್ಲೂ ಕೂಡ ಅಷ್ಟೇ ಟ್ಯೂಬ್ ಟೈಪಲ್ಲಿ ಇರುತ್ತೆ. ಒಂದೇ ಟ್ಯೂಬ್ ಹಾಕ್ತೀನಿ ಎಕ್ಸಾಂಪಲ್ಗೆ, ನಿಮ್ಗೆ ಅರ್ಥ ಆಗಲಿ ಅಂತ ಒಂದೇ ಒಂದು ಟ್ಯೂಬ್ ಹಾಕ್ತೀನಿ. ಓಕೆನಾ? ಸೊ ಇಲ್ಲೂ ಕೂಡ ಅಷ್ಟೇ ಕೆಳಗಡೆ ವಾಟರ್ ಇನ್ ಆಗುತ್ತೆ, ವಾಟರ್ ಔಟ್ ಆಗುತ್ತೆ. ಇದು ಎಲ್ಲಿಂದ ಬರುತ್ತೆ ಅಂದರೆ ಕೂಲಿಂಗ್ ಟವರಿಂದ ಬರುತ್ತೆ. ಇದು ಕೂಲಿಂಗ್ ಟವರಿಂದ ಬರುತ್ತೆ. ಇದು ಶಾಫ್ಟ್ ಫ್ಲೋರಿಂದ ಬಂದಿರುತ್ತೆ. ಓಕೆನಾ? ಅರ್ಥ ಆಗಿರುತ್ತೆ ಅನ್ಕೊಂಡಿರ್ತೀನಿ. ಸೊ ಕೂಲಿಂಗ್ ಟವರಿಂದ ವಾಟರ್ ಸರ್ಕ್ಯುಲೇಷನ್ ಆಗ್ತಾ ಇರುತ್ತೆ. ಸೊ ಇಲ್ಲಿ ಬಂದಿರುತ್ತಲ್ಲ ಹಾಟ್ ರೆಫ್ರಿಜರೆಂಟ್ R132A ಬಂದಿರುತ್ತಲ್ಲ, ಈ R132A ಬಂದು ಕೂಲ್ ಆಗುತ್ತೆ. ಯಾವುದ್ರ ಮುಖಾಂತರ? ಇಲ್ಲಿ ಕೂಲಿಂಗ್ ಟವರ್ನ ವಾಟರ್ನ ಮುಖಾಂತರ R132A ಕೂಲ್ಡ್ ಆಗುತ್ತೆ. ಓಕೆನಾ? ಕೂಲ್ಡ್ ಆಗುತ್ತೆ. ಸೊ ಕೂಲ್ಡ್ ಆಗುತ್ತೆ ಅಂದರೆ ಹಾಟ್ ಆಗಿರುವಂಥ R132A ರೆಫ್ರಿಜರೆಂಟ್ ಬಂದು ರಿಲೀಸ್ ಮಾಡುತ್ತೆ. ಹಾಟ್ನ ರಿಲೀಸ್ ಮಾಡಿ ಕೂಲಿಂಗ್ ಟವರ್ಗೆ ಕಳಿಸುತ್ತೆ. ಮತ್ತು ಕೂಲಿಂಗ್ ಟವರಿಂದ ವಾಟರ್ ಬಂದಿರುತ್ತಲ್ಲ, ಅದೇನಾಗುತ್ತೆ ಅಂದರೆ R132A ಕೂಲ್ ಮಾಡುತ್ತೆ. ಸೊ ಅಪ್ರಾಕ್ಸಿಮೇಟ್ಲಿ ಒಂದು ಈ ಮೀಡಿಯಮ್ ಕೂಲ್ ಆಗುತ್ತೆ. ಜಾಸ್ತಿ ತುಂಬ ಕೂಲ್ ಆಗಲ್ಲ, ಮೀಡಿಯಮಲ್ಲಿ ಕೂಲ್ ಆಗುತ್ತೆ. ಇವಾಗ ಒಂದು ಅಲ್ಲಿ ಕಳಿಸ್ತು ಒಂದು 8-9 ಆ ರೀತಿ ರೇಂಜಲ್ಲಿ ಕೂಲ್ ಆಗಿರುತ್ತೆ. ಓಕೆನಾ? ಇಲ್ಲಿ ಕಂಡೆನ್ಸರ್ನಲ್ಲಿ 8-9 ಕೂಲ್ ಆಗಿರುತ್ತೆ. ಮತ್ತು ಇದನ್ನು ಎಕ್ಸ್ಪೆನ್ಷನ್ ವಾಲ್ವ್ಗೆ ಕಳಿಸುತ್ತೆ. ಓಕೆನಾ? ಈ ಎಕ್ಸ್ಪೆನ್ಷನ್ ವಾಲ್ವ್ ಆಯ್ತಲ್ಲ, ಈ ಎಕ್ಸ್ಪೆನ್ಷನ್ ವಾಲ್ವ್ನಲ್ಲಿ ಮತ್ತೆ ಲೋ ಪ್ರೆಷರ್ ಆ್ಯಂಡ್ ಲೋ ಟೆಂಪ್ರೇಚರ್ ಆಗಿರುತ್ತೆ. ಲೋ ಪ್ರೆಷರ್ ಮತ್ತು ಲೋ ಟೆಂಪ್ರೇಚರ್ ಆಗಿ ಮತ್ತೆ ಎವಾಪರೇಟರ್ಗೆ ಕಳಿಸುತ್ತೆ. ಈ ಎಕ್ಸ್ಪೆನ್ಷನ್ ವಾಲ್ವ್ ಯಾವಾಗ ವರ್ಕ್ ಆಗುತ್ತೆ ಗೊತ್ತಾ? ಈ ಎವಾಪರೇಟರ್ಲಿ ಕೂಲಿಂಗ್ ಎಷ್ಟಾಗಬೇಕು ಅದ್ರ ಮೇಲೆ ಡಿಪೆಂಡ್ ಆಗಿ ಈ ಎಕ್ಸ್ಪೆನ್ಷನ್ ವಾಲ್ವ್ ಓಪನ್ ಆಗುತ್ತೆ. ಇದಕ್ಕೆ ಒಂದು ಸಾಲಿನಾಯ್ಡ್ ಕಾಯಿಲ್ನ ಕನೆಕ್ಟ್ ಮಾಡಿರ್ತಾರೆ. ಸೊ ಅದ್ರ ಮೇಲೆ ಡಿಪೆಂಡ್ ಆಗಿ ಇದು ಓಪನ್ ಕ್ಲೋಸ್ ಆಗುತ್ತೆ. ಇದು ನೀವು ಆಲ್ಮೋಸ್ಟ್ ನೋಡ್ಬೋದು. ಚಿಲ್ಲರ್ನಲ್ಲಿ ಎಕ್ಸ್ಪೆನ್ಷನ್ ವಾಲ್ವ್ ಕೆಳಗಡೆ ಇರುತ್ತೆ. ಯಾವಾಗಲೂ ಕಂಡೆನ್ಸರ್ ಮತ್ತು ಎವಾಪರೇಟರ್ನ ಇನ್ ಬಿಟ್ವೀನ್ ಕೆಳಗಡೆ ಮಧ್ಯದಲ್ಲಿ ಕನೆಕ್ಟ್ ಮಾಡಿರ್ತಾರೆ ಈ ಎಕ್ಸ್ಪೆನ್ಷನ್ ವಾಲ್ವ್ನ. ಸೊ ಅದಕ್ಕೆ ಒಂದು ಸೋಲನಾಯ್ಡ್ ಕಾಯಿಲ್ನ ಕನೆಕ್ಟ್ ಮಾಡಿರ್ತಾರೆ. ಅದು ಈ ಎವಾಪರೇಟರ್ನ ಎಷ್ಟು ಕೂಲ್ ಆಗಬೇಕು ಅದ್ರ ಮೇಲೆ ಡಿಪೆಂಡ್ ಆಗಿ ಈ ಎಕ್ಸ್ಪೆನ್ಷನ್ ವಾಲ್ವ್ ಓಪನ್ ಆಗುತ್ತೆ. ಸೊ ಇಲ್ಲಿ ಲೋ ಪ್ರೆಷರ್ ಮತ್ತು ಲೋ ಟೆಂಪ್ರೇಚರ್ ಇರುತ್ತಲ್ಲ, ಇದು ಗ್ಯಾಸ್ ಫಾರ್ಮ್ನಲ್ಲಿ ಇರೋಲ್ಲ, ಇದು ಲಿಕ್ವಿಡ್ ಫಾರ್ಮ್ನಲ್ಲಿ ಇರುತ್ತೆ. ಈ ಲಿಕ್ವಿಡ್ ಫಾರ್ಮ್ ಬಂದು ಎವಾಪರೇಟರ್ಗೆ ಫ್ಲೋ ಆದಾಗ ನಾನು ಆಲ್ರೆಡಿ ಹೇಳ್ದಂಗೆ ಶಾಫ್ಟ್ ಫ್ಲೋರಿಂದ 12 ಡಿಗ್ರಿ ಎಷ್ಟು ಬರುತ್ತಲ್ಲ ಟೆಂಪ್ರೇಚರ್, ಹಾಟ್ ವಾಟರ್ ಬರುತ್ತಲ್ಲ, ಅದನ್ನು
ಕೂಲ್ ಮಾಡಿ ಆ ಶಾಫ್ಟ್ ಫ್ಲೋರ್ ಅಂತ ವಾಟರ್ನಂಥ ಹೀಟ್ನ ಅಬ್ಸರ್ವ್ ಮಾಡಿ ಈ R132.4a ಗ್ಯಾಸ್ ಬಂದು ವೇಪರ್ ಆಗುತ್ತೆ. ವೇಪರ್ ಆದಾಗ ಈ ಕಂಪ್ರೆಸರ್ ಆ ವೇಪರ್ನ ಎಳ್ಕೊಳ್ಳುತ್ತೆ. ಸೊ ಎಳ್ಕೊಂಡಾಗ ಇದು ಹೈ ಟೆಂಪ್ರೇಚರ್ ಮತ್ತು ಹೈ ಪ್ರೆಷರ್ ಆಗಿ ಕನ್ವರ್ಟ್ ಮಾಡಿ ಕಂಡೆನ್ಸರ್ಗೆ ಕಳಿಸುತ್ತೆ. ಸೊ ಅದನ್ನು ಡಿಸ್ಚಾರ್ಜ್ ಲೈನ್ ಅಂತ ಕರಿತೀವಿ. ಸೊ ಈ ಕಂಡೆನ್ಸರ್ನಲ್ಲಿ ಆಲ್ರೆಡಿ ಕೂಲಿಂಗ್ ಟವರಿಂದ ವಾಟರ್ ಬಂದಿರುತ್ತೆ. ಎಷ್ಟು ಟೆಂಪ್ರೇಚರಲ್ಲಿ ಅಂದರೆ ಒಂದು 26 ಬರುತ್ತೆ. 26ಇಂದ 28 ಡಿಗ್ರಿನಲ್ಲಿ ಬರುತ್ತೆ ಕೂಲಿಂಗ್ ಟವರಿಂದ ವಾಟರ್. ಓಕೆನಾ, ಕೂಲಿಂಗ್ ಟವರಿಂದ ಎಷ್ಟು ಟೆಂಪ್ರೇಚರ್ನಲ್ಲಿ ಬರುತ್ತೆ ವಾಟರ್ ಫ್ರಮ್ ಕೂಲಿಂಗ್ ಟವರ್. ಸೊ ಇಲ್ಲಿ ಬಂದಿರುವಂಥ ಹಾಟ್ ರೆಫ್ರಿಜರೆಂಟ್ ಗ್ಯಾಸ್ ಇಲ್ಲೇ ಬರೆದ್ಬಿಡ್ತೀನಿ, ನಿಮ್ಗೆ ಅರ್ಥ ಆಗುತ್ತೆ. R132.4a ಬಂದು ಇಲ್ಲಿ ಫ್ಲೋ ಆಗುತ್ತೆ. ಇದೇನು ಮಾಡುತ್ತೆ ಮತ್ತೆ ರಿಲೀಸ್ ಮಾಡುತ್ತೆ. ಇದು ಹಾಟ್ 132.4a ರಿಲೀಸ್ ಮಾಡುತ್ತೆ. ಹಾಟ್ನ ರಿಲೀಸ್ ಮಾಡಿದಾಗ ಸೊ ಕೂಲಿಂಗ್ ಟವರ್ನ ವಾಟರ್ ಬಂದು ಕೂಲ್ ಮಾಡಿ ಕೂಲಿಂಗ್ ಟವರ್ನ ವಾಟರ್ ಮತ್ತೆ ಹೀಟಾಗಿ ಮತ್ತೆ ಕೂಲಿಂಗ್ ಟವರ್ಗೆ ಹೋಗಿ ಮತ್ತೆ ಅಲ್ಲಿ ಸರ್ಕ್ಯುಲೇಷನ್ ಆಗ್ತಾ ಇರುತ್ತೆ. ಓಕೆನಾ. ಸೊ ಇಷ್ಟೇ ಫ್ರೆಂಡ್ಸ್ ಈ ಚಿಲ್ಲರ್ ವರ್ಕಿಂಗ್. ಮೇಯ್ನಾಗಿ ಇಷ್ಟೇ ಇರುತ್ತೆ, ಬೇರೆ ಏನೂ ಇರಲ್ಲ. ಸೊ ಮೇಯ್ನಾಗಿ ಬೇಕಾಗಿರೋದು R132.4a ಗ್ಯಾಸ್. ಓಕೆನಾ, R132.4a ಈ ರೆಫ್ರಿಜರೆಂಟ್ ಬೇಕಾಗುತ್ತೆ ಕೂಲಿಂಗ್ ಸಿಸ್ಟಮ್ಗೆ. ಸೊ ಈ ಗ್ಯಾಸ್ನ ಏಕೆ ಯೂಸ್ ಮಾಡ್ತಾರೆ ಅಂದರೆ ಬಾಯ್ಲಿಂಗ್ ಟೆಂಪ್ರೇಚರ್ ತುಂಬ ಕಡಿಮೆ ಇರುತ್ತೆ. ಸೊ ಆಗುವಾಗ ಎವಾಪರೇಟ್ರಲ್ಲಿ ವೇಪರ್ ಆಗೋಕ್ಕೆ ಈಸಿ ಆಗುತ್ತೆ. ಸೊ ಇಷ್ಟೇ, ಏನಿಲ್ಲ. ಸೊ ಚಿಲ್ಲರ್ ಬಗ್ಗೆ ಇನ್ನೇನಾದರೂ ನಿಮಗೆ ಡೌಟ್ ಇದ್ದರೆ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ನಾನು ಆದಷ್ಟು ತಿಳಿಸ್ಕೊಡ್ತೀನಿ. ಸೊ ಇದೇ ರೀತಿ ಅಪ್ಡೇಟ್ ಬೇಕು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.